ಜೈ ಬ್ರೋ ಒಂದು ನಿಮಿಷ ಏನು ಜೈ ಬ್ರೋ ಇದು? ಏನು ನಿನ್ನ ಅವಸ್ಥೆ? ಇದೆಲ್ಲ ಬೇಕಾ ನಿನಗೆ? ನೋಡು, ಸುಮ್ಮನೆ ಈ ಥರ ಅಲ್ದಾಡೋದು ಬದಲು ನೀನು ಬದಲಾಯಿಸ್ಕೊಳ್ಳೋದು ಸುಲಭ ಅಲ್ವಾ? ಇಷ್ಟೆಲ್ಲ ಏಟ್ ತಿಂದ್ಮೇಲೆ ನೀನು ಇನ್ನೂ ಹಳೆ ಜಯದೇವಾಗೆ ಉಳ್ಕೋಬೇಕಾ? ಹೇಳು. ಈಗ ಲೆಕ್ಚರ್ ಕೊಡೋದಕ್ಕೆ ಅಡ್ಡ ಹಾಕಿದ್ಯಾ ನೀನು? ದಾರಿ ಮಧ್ಯದಲ್ಲಿ ಉಪದೇಶ ಬೇಡ ಕಣ್ರಪ್ಪ. ನನಗೆ ನಿಮ್ಗೆ ಯಾರು ಉಪದೇಶ ಸಿಗೋರೆಲ್ಲ ಬರೀ ಬೋಧನೆ ಕೊಡೋಕ್ಕೆ ಬರ್ತಿರಲ್ವ? ಬರೀ ಉಪದೇಶನ ಉಪಕಾರ ಮಾಡೋರು ಯಾರೂ ಇಲ್ಲ ನನಗೆ. ಅಲ್ಲ, ನಿಮ್ಗೆ ಯಾರು ಉಪಕಾರನೂ ನನಗೆ ಬೇಕಾಗಿಲ್ಲ, ದಟ್ ಈಸ್ ಸೆಕೆಂಡ್ರಿ. ನೋಡು, ನನಗೆ ಕೆಲಸ ಇದೆ, ಪ್ಲೀಸ್ ಹೊರಡು. ಜೈ ಬ್ರೋ ಪ್ಲೀಸ್, ನೀನು ಮನೆ ಬಿಟ್ಟು ಬಂದಮೇಲೆ ಅಲ್ಲಿ ಏನಾಗಿದೆ ಅಂತ ನಿಂಗೆ ಗೊತ್ತಿದೆಯಾ? ಮಾಮ್ ಡೈಲಿ ನಿನ್ನ ಬಗ್ಗೆ ನೆನೆಸ್ಕೊಂಡು ಎಷ್ಟು ಬೇಜಾರು ಮಾಡ್ಕೋತಾರೆ ಅಂತ ನಿಂಗೆ ಗೊತ್ತಾ? ಅಲ್ಲಿ ಸಿಚುವೇಶನ್ ಏನಿದೆ ಅಂತ ನೀನೇ ನಿನ್ನ ಕಣ್ಣಾರೆ ನೋಡಿದ್ಯಾ ಜೈ ಬ್ರೋ? ನನಗೆ ಯಾಕೋ ಬೇಕು? ಲೋ, ಆ ಮನೇಲಿರೋ ಯಾವ ಒಬ್ಬ ನರಪಿಳ್ಳೆಗೂ ನಾನು ಬೇಕಾಗಿಲ್ಲ ಅಂತ ಅಂದಮೇಲೆ ನನಗೆ ಆ ಮನೆ ವಿಚಾರ ಯಾಕೆ ಬೇಕು? ಅಲ್ಲಿರೋರು ಯಾರಿಗೇನಾದರೆ ನನಗೇನು? ಐ ಡೋಂಟ್ ಕೇರ್, ಐ ಆಮ್ ಲೀಸ್ಟ್ ಬಾದರ್ಡ್ ಮ್ಯಾನ್. ಲೋ, ಚುಚ್ಚಿಸ್ಕೊಂಡು ಬಂದಾಗಿದೆ ಕೊಡ ನಾನು ಹೊರಗಡೆ. ಇವಾಗ ಇನ್ಯಾವ ವಿಚಾರಗಳು ಕೇಳಿ ನನಗೆ ಚುಚ್ಚೋದೇನು ಇಲ್ಲ ಇಲ್ಲಿ ಬಾಕಿ. ನಾನೊಂಥರ ಈಗ ಬಾಟ್ಲಿಂದ ಆಚೆ ಬಿದ್ದಿರೋ ಎಣ್ಣೆ ಇದ್ದಾಗೆ, ಮತ್ತದನ್ನು ವಾಪಸ್ ಬಾಟ್ಲಿಗೆ ಹಾಕೋಕ್ಕಾಗಲ್ಲ. ಸಾಕು, ನಿಮ್ಗಳು ಯಾರ ಸವಸನೂ ನನಗೆ ಬೇಕಾಗಿಲ್ಲ. ಆ ಮನೆ ಕಡೆ ನಾನು ತಲೆನೂ ಹಾಕಿ ಮಲಗೋದಿಲ್ಲ, ಆ ಕಡೆ ನಾನು ಕಾಲು ಇಡೋದು. ಈ ಮಧ್ಯದಲ್ಲಿ ನಿಮ್ಮ ಕಿತ್ತೋಗಿರೋ ಸೆಂಟಿಮೆಂಟ್ಗಳೆಲ್ಲ ನನಗೆ ಬೇಕಾಗಿಲ್ಲ. ಐ ಹೇಟ್ ಸೆಂಟಿಮೆಂಟ್ಸ್, ಐ ಹೇಟ್ ದಟ್ ಹೌಸ್. ದಯವಿಟ್ಟು ನನ್ನ ತಡಿಬೇಡ, ಹೊರಡು. ಜೈ ಬ್ರೋ ಪ್ಲೀಸ್ ನೋಡು, ಹಾಗೆಲ್ಲ ಮಾತಾಡ. ನಿನಗೆ ನಾವು ಬೇಡವಾಗಿರ್ಬೋದು, ಆದರೆ ನಮಗೆ ನೀನು ಬೇಕು. ಆದರೆ ಹೀಗಲ್ಲ, ಸಂಪೂರ್ಣವಾಗಿ ಬದಲಾಗಿರೋ ಜಯದೇವ್ ಬೇಕು. ನೀನು ಯಾಕೋ ನಾನು ಬಿಡೋ ಕಾಣಿಸ್ತಿಲ್ವಲ್ಲ? ಯಾರು ಇವನು? ಯಾರ ಜೊತೆ ಮಾತಾಡ್ತಾ ಇದ್ದಾನೆ? ಹೇಳು, ಅದೇನು ವಿಷಯ? ಜೈ ಬ್ರೋ, ಹೀಗೆ ಅಬೋರ್ಷನ್ ಆಗಿದೆ. ಮತ್ತೆ ಅಬೋರ್ಷನ್? ಹೌದು ಜೈ ಬ್ರೋ, ನೀನು ಒಂದ್ಸಲನಾದರೂ ಹೋಗಿ ಅವಳನ್ನ ಮೀಟ್ ಮಾಡಿದ್ರೆ ಅವಳ ಮನಸ್ಸಿಗೆ ಸಮಾಧಾನ ಆಗತ್ತೆ. ಹೋಗು ಜೈ ಬ್ರೋ. ನಾನು ಹೋಗಲ್ಲ. ಅವಳು ನಿನಗೆ, ಆ ಗೌತಮ್ಗೆ, ಇಬ್ರಿಗೆ ಮಾತ್ರ ಸಿಸ್ಟರೇ ಹೊರತು ನನಗಲ್ಲ. ಅವಳು ಯಾವತ್ತೂ ನನ್ನ ಬ್ರದರ್ ಥರ ಟ್ರೀಟೇ ಮಾಡಿಲ್ವೋ? ಯಾವಾಗಲೂ ಮೂರನೇವ್ರ ಥರನೇ ನೋಡಿದಳು ನನಗೆ. ಒಂದು ದಿನಕ್ಕೂ 3 ಕಾಸಿನ ಬೆಲೆನೂ ನನಗೆ ಅವಳು ಕೊಟ್ಟಿಲ್ಲ. ಆಗಿದ್ಮೇಲೆ ನನಗೆ ಯಾಕೆ ಅವಳ ಮೇಲೆ ಸಿಸ್ಟರ್ ಫೀಲ್ ಬೇಕು? ಬೇಕಾಗಿಲ್ಲ ನನಗೂ, ಯಾರೂ ಬೇಕಾಗಿಲ್ಲ ನನಗೆ. ನಾವು ಸುಮ್ಮನೆ ತಲೆ ತಿನ್ಬೇಡ್ವೋ? ಇದನ್ನ ಹೇಳಕ್ಕೆ ಅಡ್ಡ ಹಾಕಿದ್ಯಾ ನೀನು? ಬಿಟ್ಬಿಡ, ನಾನು ಓಡ್ತೀನಿ. ಇಲ್ಲ ಜೈ ಬ್ರೋ, ಈ ತಪ್ಪು ತಿಳ್ಕೊಂಡಿದ್ಯಾ. ಹೊಟ್ಟೆಲಿರೋ ಮಗುನ ಕಳ್ಕೊಂಡಿದ್ದೀನಿ ಅಂತ ಮಹಿ ಶಾಕಲ್ಲಿದ್ದಾಳೆ. ತುಂಬ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾಳೆ. ಇವತ್ತು ಬೆಳಗ್ಗೆ ಕೂಡ ಬ್ಲೇಡ್ ತೊಗೊಂಡು ಕೈನ ಕುಯ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾಳೆ. ಅದಕ್ಕೆ ಫ್ಯೂಚರಲ್ಲಿ ಅವಳಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಅಂತ ಬಿಗ್ ಬ್ರೋ ತನ್ನ ಮಗುನೇ ಅವಳಿಗೆ ದತ್ತು ಕೊಡಬೇಕು ಅಂತ ಡಿಸಿಷನ್ ತೊಗೊಂಡಿ. ಇಷ್ಟೆಲ್ಲ ಆಗ್ತಿದೆ ಅಂದರೆ ಮನೇಲಿ ಸಿಚುವೇಶನ್ ಹೇಗಿದೆ ಅಂತ ಸ್ವಲ್ಪ ಯೋಚನೆ ಮಾಡು. ಗೌತಮ್ಮು ಮಹಿಗೆ ಅವನ ಮಗುನ ದತ್ತು ಕೊಡ್ತಾನೆ. ಬೈ ದ ವೇ, ಯಾವ ಮಗು? ಮಿಂಚು. ಆ್ಯಕ್ಚುಲಿ ಏನು ಗೊತ್ತಾ ಜೈ ಬ್ರೋ, ಮಿಂಚು ಅಂದರೆ ಮಹಿಗೆ ತುಂಬ ಇಷ್ಟ. ಮಿಂಚು ಅವಳ ಜೊತೆ ಇದ್ದರೆ ಮಹಿ ಅವಳ ದುಃಖನೆಲ್ಲ ಮರಿತಾಳೆ ಅಂತ ಬಿಗ್ ಬ್ರೋನ ಮಿಂಚು ಅವಳ ಜೊತೆ ಕಳಿಸ್ಕೊಡ್ತಾಳೆ. ಒಳ್ಳೆಯದಾಗಲಿ, ಕನ್ವೇ ಮೈ ವಿಶಸ್, ಆಯಿತಾ? ನೋಡೋ, ಯಾರಿಗೇನಾದರೂ ಮಾಡ್ಕೊಳ್ಳಿ, ಅದರಿಂದ ನನಗೇನಾಗಬೇಕಾಗಿದೆ? ಹಾಂ, ಲೋ ಪಾರ್ಥ, ದಿವಾನ್ ಮನೆಗೂ ನನಗೂ ಯಾವ ಸಂಬಂಧ ಇಲ್ಲ ಅಂದಮೇಲೆ ಆ ಮಲೆ ನಡೆಯೋ ವಿಚಾರಕ್ಕೂ ನನಗೂ ಯಾವ ಸಂಬಂಧನೂ ಇರಲ್ಲ ಕಣ. ನಂತೆ ನನಗೆ 1000 ಇದೆ ಲವ್. ಇದನ್ನೆಲ್ಲ ಕಟ್ಕೊಂಡು ನಾನು ಏನು ಮಾಡಲಿ ಹೇಳು? ನನಗೆ ಅರ್ಜೆಂಟ್ ಕೆಲಸ ಇದೆ ಪಾರ್ಥ. ಐ ಆಮ್ ರಿಯಲಿ ಸಾರಿ, ದಯವಿಟ್ಟು ನನ್ನ ತಡಿಬೇಡ. ಕೆಲಸ ಮಾಡಿ ಜೈ ಬ್ರೋ. ಜೈ
ಇವನು ಯಾಕೆ ಈ ಕಡೆ ಹೋಗ್ತಾ ಇದ್ದಾನೆ? ಇರಲಿ ನೋಡೋಣ. ಕಾಂತ ಓ ಕಾಂತ, ಅನ್ಲಕ್ಕಿ ಲಕ್ಷ್ಮೀಕಾಂತ. ಓ ಸುಖ ಪುರುಷ ಕಣಯ್ಯ ನೀನು. ಕಾಂತ, ಓಯ್ ಕಾಂತ, ನಿನ್ನಂಥವನು ನೋಡೇ ಬರೆದಿರ್ಬೇಕು, ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಅಂತ. ಎದೇಳ ಮೇಲೆ ಎದೇಳೋ, ಏಯ್ ಎದೇಳಯ್ಯ ಮೇಲೆ. ಕಾಂತ 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 ಕಾಂತ, ನಿನ್ಗೊಂದು ಹಾಡು ನೆನ್ಪಿದ್ಯಾ? ಅತ್ತೆಗೊಂದು ಕಾಲನೋ ಸೊಸೆಗೊಂದು ಕಾಲನೋ, ನಮಗೂ ಒಳ್ಳೆ ಕಾಲ ಬರ್ತದೆ. ಮಾರಿ ಕಣ್ಣು ಹೋರಿ ಮ್ಯಾಗೆ, ಟಂಕನ ಕಣ್ಣಕ್ಕ ಜೇಡಿ ಕಣ್ಣು ನಿಮ್ಗಳ ಮ್ಯಾಗೆ. ಏನ್ ಕಾಂತ, ಏನ್ ಕಮ್ಮಿನ ಕಾಟ ಕೊಟ್ಟಿದ್ ನೀವುಗಳೆಲ್ಲ ನನಗೆ. ಡಿಸೈನು ಒಬ್ರಾದ್ಮೇಲೆ ಒಬ್ರು. ಆದ್ರೆ ಈಗ ಆ ಕಾಟದ ಪ್ರತಿಫಲನೆಲ್ಲ ಈಗ ಎಲ್ರೂ ಅನುಭವಿಸ್ತಾ ಇದ್ದಾರೆ. ಕಾಂತ, ನಿನಗೆ 2 ಗ್ರೇಟ್ ಗುಡ್ ನ್ಯೂಸ್ ತಂದಿದ್ದೀನಿ ಕಾಂತ. ಏನ್ ಮುಖ ಅರಳಬಿಡ್ತು ಹಂಗೆ ಎಕ್ಸೈಟ್ಮೆಂಟು. ಬಿಡ್ತೀನಿ ಅನ್ಕೊಂಡ್ಯಾ ನಿನ್ನ? ಅಂತ ಕೆಟ್ಟ ಕೆಲಸ ಎಲ್ಲ ನಾನು ಮಾಡಲ್ಲ, ಕನ್ಸು ಅದು ಮರ್ತ್ಬಿಡು. ಗುಡ್ ನ್ಯೂಸ್ ನಂಬರ್ 1, ನನ್ನ ಸೋ ಕಾಲ್ಡ್ ತಂಗಿ ಮೈಮೈಗಳಲ್ಲಿ ನನ್ನ ಮುಂದೆನೆ ನಿಂತು ಎಷ್ಟು ಗಾಂಚಲಿ ಮಾತುಗಳಾಡ್ತಾ ಇದ್ಲು. ಅವಳಿಗೆ ಇವಾಗ ಎಂತ ಪರಿಸ್ಥಿತಿ ಬಂದಿದೆ ಗೊತ್ತಾ? ಅವಳು ಹೊಟ್ಟೆಲಿತ್ತಲ್ಲ ಮಗು, ಅದು ಅಬಾಲ್ಟು. ಏನು ತಿಳಿಯದ ಮಗು ಬದುಕಲ್ಲಿ ಎಂತ ಆಟ ಆಡ್ಬಿಟ್ಟಿದೆ ಅವ್ರೆ. 2 ಸರ್ತಿ ತಾಯ್ತನ ಕಳ್ಕೊಳ್ಳೋದು ಸುಲಭನ? ನಿಂಗೆ ಚೂರು ಕನಿಕರ ಇಲ್ವಾ, ಕರುಣೆ ಇಲ್ವಾ? ಕರುಣೆ ಇಲ್ವಾ? ಅವಳು ಹಿಂಗೆ ಅಯ್ಯೋ ಅಂತಿದ್ದಾಳೆ, ಬಾಯ್ ಬಡ್ಕೋತಾ ಇದ್ದಾಳೆ.